ಆಗಿದ್ದಾರೆ, ಇದನ್ನ ಉಳಿದಂತವರು ಪಾಲನೆ ಮಾಡಿ ಅನ್ನೋದು ಅವರ ಮಾತು. ಎಸ್, ಇದೊಂಥರ ವಿಚಿತ್ರ ನೋಡಿ. ಎಸ್ ಮಲ್ಲಿಕಾರ್ಜುನ್ ಮೊದಲ ಪಟ್ಟಿಯಲ್ಲಿ ಹೆಸರಿರಲಿಲ್ಲ. ಅಂದ್ರೆ ಏನು ಇವತ್ತೇನು ಸಚಿವ ಸಂಪುಟ ವಿಸ್ತರಣೆ ಇದೆ, ಇದರಲ್ಲಿ ಮಂಕಾಳ್ ವೈದ್ಯ ಅವರ ಹೆಸರಿತ್ತು. ಆದ್ರೆ ಮಂಕಾಳ್ ವೈದ್ಯ ಹೆಸರು ಬಂದ ಒಂದು ಅರ್ಧ ಗಂಟೆಗೋ 1 ಗಂಟೆಗೋ ಮತ್ತೆ ಚೇಂಜ್ ಆಗ್ಬಿಡ್ತು ಪಟ್ಟಿ. ಮಂಕಾಳ್ ವೈದ್ಯ ಹೆಸರು ಜಾಗಕ್ಕೆ ಎಸ್ ಮಲ್ಲಿಕಾರ್ಜುನ್ ಮಂತ್ರಿ ಆಗ್ತಾರೆ ಅನ್ನೋ ಸುದ್ದಿ ಬಂತು. ಸೊ ಒಂದ್ ರೀತಿ ಗೊಂದಲಕ್ಕೆ ಕಾರಣ ಆಯ್ತು. ಸೊ ಇದಾದ್ಮೇಲೆ ಮಂಕಾಳ್ ವೈದ್ಯ ಹಾಗೂ ಎಸ್ ಮಲ್ಲಿಕಾರ್ಜುನ್ DK ಶಿವಕುಮಾರ್ ಅವರ ಮನೆ ಬಳಿ ಇಬ್ರು ಕೂಡ ಮುಖಾಮುಖಿ ಆಗಿದ್ದಾರೆ ಅನ್ನೋದು ಮಾಹಿತಿ ಬರ್ತಾ ಇದೆ. ಎಸ್, ಈ ಮುಖಾಮುಖಿ ವೇಳೆ ಇಬ್ರು ಕೂಡ ಶೇಕ್ ಹ್ಯಾಂಡ್ ಮಾಡ್ಕೊಂಡಿದ್ದಾರೆ. ನೋಡಪ್ಪ, ಈ ಬಗ್ಗೆ ಮಾತನಾಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ನೋಡಪ್ಪ, ಬೇಕಾದ್ರೆ ಮಂತ್ರಿ ನೀನೇ ಆಗು, ನಾನು ಬೇಕಾದ್ರೆ ಬಿಟ್ಕೊಡ್ಬಿಡ್ತೀನಿ, ನನಗೇನು ಬೇಜಾರಿಲ್ಲ ಅನ್ನೋ ರೀತಿಯಾಗಿ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ರಂತೆ. ಸೊ ಈ ನಡುವೆ ಎಸ್ ಮಲ್ಲಿಕಾರ್ಜುನ್ ಏನಿದು ಗೊಂದಲ ಅಂತ CM DK ಶಿವಕುಮಾರ್ ಅವ್ರ ಬಳಿ ಕೇಳಿದಾಗ, ಏನೋ ಗೊಂದಲ ಆಗಿದೆ, ನೀವು ಬನ್ನಿ ಲೋಕಭವನ್ಗೆ ಬನ್ನಿ, ನೀವು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಂತ DK ಶಿವಕುಮಾರ್ ನನಗೆ ಹೇಳಿದ್ರು ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಪಾಪ ಮಂಕಾಳ್ ವೈದ್ಯ ಕಳೆದ 3 ವರ್ಷಗಳ ಕಾಲ ಸಚಿವರಾಗಿದ್ರು. ಈ ಪಟ್ಟಿಯಲ್ಲೂ ಕೂಡ ಆರಂಭದಲ್ಲಿ ಮಂಕಾಳ್ ವೈದ್ಯ ಅವರ ಹೆಸರಿದ್ದು ಮತ್ತೆ ಹೆಸರು ಕ್ಯಾನ್ಸಲ್ ಆಗಿ ತಮ್ಮ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ ಅಂದಾಗ ಹೆಂಗಾಗಿರ್ಬೇಡ ಅವ್ರಿಗೆ. ಅದಕ್ಕೆ ಗೊಂದಲ ಮಾಡ್ಕೊಳ್ದಿರ ಒಂದು ಲಿಸ್ಟ್ ಅನ್ನ ಫೈನಲ್ ಮಾಡಬೇಕಾಗಿತ್ತು. ಕಳೆದ 40 ದಿನಗಳಿಂದ ಈ ದೊಡ್ಡ ಡ್ರಾಮಾ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಒಂದು ಕರೆಕ್ಟಾಗಿ ಒಂದು ಲಿಸ್ಟ್ ಅನ್ನ ಫೈನಲ್ ಮಾಡೋಕ್ಕಾಗಿಲ್ಲ. ಸೊ ಅಷ್ಟಾದ್ರೂ ಕೂಡ ಗೊಂದಲ ಮಾತ್ರ ಈ ಕ್ಷಣದಲ್ಲೂ ಮುಂದುವರೆದಿದೆ. ನೋಡೋಣ, ಈ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಶೇಕ್ ಹ್ಯಾಂಡ್ ಮಾಡ್ತಾ ನೋಡೋಣ ಏನ್ ಮಾತಾಡಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ. ಬೆಳಿಗ್ಗೆ CM ಅವರೇ ಫೋನ್ ಮಾಡಿ ನೀನು ಬಾರಪ್ಪ ರೆಡಿ ಆಗಪ್ಪ 4 ಗಂಟೆಗೆ ಅಂದಿದ್ರು. ಅದಾದ್ಮೇಲೆ ನಿಮ್ಮ ಲೀಸ್ಟ್ ನೋಡಿದ್ವಿ, ಅದರಲ್ಲಿ ಇರಲಿಲ್ಲ. ಆಮೇಲೆ ಮತ್ತೆ ಅವರೇ ಫೋನ್ ಮಾಡಿದ್ರು, ಇಲ್ಲ ನಾವು ಕೊನೆಗಳಿಗೆಯಲ್ಲಿ ಏನೋ ಚೇಂಜ್ ಆಗಿರ್ಬೇಕಪ್ಪ, ಮತ್ತೀಗ ನೀನು ಮತ್ತೆ 4 ಗಂಟೆ ಸುಮಾರು ಸ್ವೇರಿಂಗ್ ನೀನು ಬಾ ಅಂತಂದು ಅವರೇ ಗೊತ್ತಿಲ್ಲ ನನಗೆ. ಇಲ್ಲ, ಏನು ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ, ಏನು ಗೊತ್ತಿಲ್ಲ ಅದ್ರ ಇಲ್ಲ. ಲಿಸ್ಟ್ನಲ್ಲಿ ಇದೆ ಅಂದ್ರು, ಕರೆ ಬಂದಾಗ ಲಿಸ್ಟ್ ಇನ್ನೂ ಅನೌನ್ಸ್ ಆಗಿದ್ದಿಲ್ಲ. ಅದಾದ್ಮೇಲೆ ಮತ್ತೆ ಫೋನ್ ಮಾಡಿ ಸುಳ್ಳು ಅವೆಲ್ಲ ಸುಳ್ಳು, ಹಂಗೇನಿಲ್ಲ, ಯಾವ್ದು ಚರ್ಚೆನೇ ನಡೆದಿಲ್ಲ, ಅದ್ಯಾವುದೂ ಚರ್ಚೆನೇ ನಡೆದಿಲ್ಲ. ನನ್ನ ಜೊತೆಗೆ ಇದ್ರು ಬೈ ಮಿಸ್ಟೇಕ್ ಅಂದ್ರು, ಅದೇನು ನನಗೂ ಗೊತ್ತಿಲ್ಲ. ಈ ಕರ್ದ ಮಾತಾಡ್ತೀನಿ ಏನು ಅಂತ ಕೇಳ್ತೀನಿ. ಜಿಲ್ಲೆಯಲ್ಲಿ ಈಗ SC ಲೆಫ್ಟ್ ಅಲ್ಲಿ ಬಸವಂತಪ್ಪ ಕೊಟ್ಟಾರ, ಅದರಲ್ಲಿ ಯಾರು ಇರ್ಲಿಲ್ಲಂತೆ, ಒಬ್ರು ಅಷ್ಟೇ ಇದ್ರು. ಕ್ಯಾಸ್ಟ್ ವೈಸ್ ಅವರು ಕಾಂಬಿನೇಷನ್ ಮಾಡ್ಯಾರ. ಈಗ ಅದೇ ರೀತಿ ಸೆಂಟ್ರಲ್ ಭಾಗದಲ್ಲಿ ಲಿಂಗಾಯತರಿಗೆ ಯಾರು ಆಗಿಲ್ಲ ಅಂತೇಳಿ ಅದನ್ನು ಕೊಟ್ಟಿದ್ದಾರೆ. ಹಂಗಾಗಿ ಈಗ ದಾವಣಗೆರೆಯಲ್ಲಿ ಇಬ್ಬರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಏನಿಲ್ಲ, ಎಲ್ಲರನ್ನು ಸರಿ ಮಾಡ್ತಾರೆ. ಲಿಂಗಾಯತರು ಎಲ್ಲ ಕಮ್ಯುನಿಟಿಗೂ ಸಮ ಪಾಲನ್ನ ಕೊಟ್ಟಿದ್ದಾರೆ, ಎಲ್ಲ ಜಾತಿ ಜನಾಂಗದವ್ರಿಗೂ. ಈಗ ಲೆಫ್ಟಿಗೆ, ರೈಟಿಗೆ, STಗೆ ಮತ್ತು ಅದೇ ರೀತಿ ಲಿಂಗಾಯತರಿಗೆ, ಸಬ್ ಕ್ಯಾಸ್ಟ್ಗೆ, ಎಲ್ಲರಿಗೂ, ಬ್ಯಾಕ್ವರ್ಡ್ಗೆ ಎಲ್ಲರಿಗೂ ಸಮ ಪಾಲನ್ನ ಕೊಟ್ಟಿದ್ದಾರೆ, ಹಂಚಿದ್ದಾರೆ. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ನನಗೆ ಗೊತ್ತಿಲ್ಲ. ಬೆಳಿಗ್ಗೆ CM ಅವರೇ ಫೋನ್ ಮಾಡಿ ನೀನು ಬಾರಪ್ಪ ರೆಡಿ ಆಗಪ್ಪ 4 ಗಂಟೆಗೆ ಅಂದಿದ್ರು. ಅದಾದ್ಮೇಲೆ ನಿಮ್ಮ ಲೀಸ್ಟ್ ನೋಡಿದ್ವಿ, ಅದರಲ್ಲಿ ಇರಲಿಲ್ಲ. ಆಮೇಲೆ ಮತ್ತೆ ಅವರೇ ಫೋನ್ ಮಾಡಿದ್ರು, ಇಲ್ಲ